ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಮತ್ತೊಂದಷ್ಟು ಹೊಸ ವಿಷಯಗಳನ್ನು ಕಲಿತಾ ಇದ್ದೀವಿ. ಅಂದರೆ MS ವರ್ಡಲ್ಲಿ ಯೂಸ್ ಆಗ್ತಕ್ಕಂತಹ ಕೆಲಸಗಳಿಗೆ ಯೂಸ್ ಆಗ್ತಕ್ಕಂತಹ ಟಿಪ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆ ಟಿಪ್ಸನ್ನು ಕಲ್ಕೊಳ್ಳೋದ್ರ ಮೂಲಕ ಆ ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ನಿಮ್ಮ ಕೆಲಸವನ್ನು ಈಸಿ ಮಾಡ್ಕೋಬೋದು ಅಂತಲೇ ಹೇಳ್ತಿದ್ದೀನಿ. ಹಾಗಾದರೆ ಟಿಪ್ ನಂಬರ್ 1ನಲ್ಲಿ ನೀವು ಕಲಿತಾ ಇರೋದು, ನಾವು MS ವರ್ಡಲ್ಲಿ ಟೇಬಲ್ ಹಾಕೋ ವಿಧಾನವನ್ನು ಮತ್ತೊಂದು ರೀತಿಯಲ್ಲಿ ಕಲಿತಾ ಇದ್ದೀವಿ. ಅಂದರೆ ಟೇಬಲ್ ಇನ್ಸರ್ಟಿಂಗ್ ಟ್ರಿಕ್ಸನ್ನು ಕಲಿತಾ ಇದ್ದೀವಿ. ಸಾಮಾನ್ಯವಾಗಿ ನೀವು ಟೇಬಲ್ ಇನ್ಸರ್ಟಿಂಗ್ ಟ್ರಿಕ್ಕನ್ನು ನೀವು ಇದನ್ನು ಕಲ್ತ್ರಿ ಅಂದರೆ ಇಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಟೇಬಲನ್ನು ಇನ್ಸರ್ಟ್ ಮಾಡ್ಬೋದಾಗಿದೆ. ಹಾಗಾದರೆ ಬನ್ನಿ ನೋಡೋಣ MS ವರ್ಡಲ್ಲೇ ಡೈರೆಕ್ಟಾಗಿ. ಸಾಮಾನ್ಯವಾಗಿ ನೀವು MS ವರ್ಡಲ್ಲಿ ಟೇಬಲ್ಸನ್ನು ಹಾಕಬೇಕಾದ್ರೆ, ಅಂದರೆ ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ಡಾಟಾ ಎಂಟ್ರಿ ಮಾಡಬೇಕಾದ್ರೆ ಟೇಬಲ್ಸನ್ನು ಇನ್ಸರ್ಟ್ ಟ್ಯಾಬಿಂದ ತೊಗೋತೀರಿ. ಅಂದರೆ ಇನ್ಸರ್ಟ್ ಟ್ಯಾಬಿಗೆ ಹೋಗೋದ್ರ ಮೂಲಕ ನೀವು ಟೇಬಲ್ಸನ್ನು ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಕಾಲಮ್ಸ್ ಬೇಕು ಅಷ್ಟು ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೋತೀರಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಲಮ್ಸನ್ನು ಹಾಕ್ಕೊಂಡು ರೋಸನ್ನು ಹಾಕೊಳ್ಳೋದು ಪದ್ಧತಿ. ಇಲ್ಲಿ ನೋಡಿ, ನಾನು 3 ಕಾಲಮ್ಸ್ ಮತ್ತು 3 ರೋಸನ್ನು ಹಾಕಿದ್ದೀನಿ. ಓಕೆ, ಇದು ನಿಮಗೆ ನಾರ್ಮಲಾಗಿ ಅಲ್ಲೇ ಇನ್ಸರ್ಟ್ಗೆ ಹೋಗಿ ಸೆಲೆಕ್ಟ್ ಅಂದರೆ ರೆಡಿಮೇಡ್ ಇರ್ತಕ್ಕಂಥ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ತೊಗೊಳ್ತಕ್ಕಂಥ ಟೇಬಲ್ಸ್ ಆಗಿದೆ. ಹಾಗೆ ಇನ್ನೊಂದು ಟೈಪ್ ಹೇಗೆ ಹಾಕ್ತೀವಿ ಅಂದರೆ ಅದೇ ಇನ್ಸರ್ಟ್ ಟ್ಯಾಬಿಗೆ ಹೋಗ್ತೀವಿ. ಅದರಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಅಂದರೆ ಅಬೌಟ್ 10 ಇದ್ದಾಗ ನೀವು ಇನ್ಸರ್ಟ್ ಟೇಬಲ್ ಆಪ್ಷನ್ಗೆ ಹೋಗಿ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಆ ನಂಬರ್ ಆಫ್ ಕಾಲಮ್ಸನ್ನು ನೀವು ಮೆನ್ಷನ್ ಮಾಡ್ಕೋಬೇಕು. ಅದನ್ನು ಮೆನ್ಷನ್ ಮಾಡಿಕೊಂಡು ನಂಬರ್ ಆಫ್ ರೋಸ್ ಎಷ್ಟು ಬೇಕು ಅಂತೇಳಿ ಮ್ಯಾಕ್ಸಿಮಮ್ ನಾವು 2 ಇಟ್ಕೊಂಡೇ ವರ್ಕ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ನಾವು ಮತ್ತೆ ಇನ್ಸರ್ಟ್ ಮಾಡ್ಕೋಬೋದು. ಇದು ಅಂದರೆ ಆ ಇನ್ಸರ್ಟಿಗೆ ಹೋಗಿ ಈ ಥರ 2 ಟೈಪಲ್ಲಿ ನಾವು ಟೇಬಲನ್ನು ಹಾಕ್ಬೋದಾಗಿದೆ. ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಮೇನ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನಾವು ಇನ್ಸರ್ಟ್ ಟೇಬಲ್ಗೆ ಹೋಗ್ದೇನೆ ಇಲ್ಲಿ ಪ್ಲಸ್ ಮೈನಸ್ 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 ಎಷ್ಟು ಬೇಕು, ಎಷ್ಟು ವೈಡ್ ಬೇಕು ಅಂದರೆ ವಿಡ್ತ್ ಎಷ್ಟು ಬೇಕು ಅಷ್ಟು ಮೈನಸನ್ನು ಹಾಕ್ತಾ ಮತ್ತೆ ಮಧ್ಯಕ್ಕೆ ಪ್ಲಸ್ ಹಾಕಿದರೆ, ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ಮಿಡಲ್ ಪ್ಲಸ್ ಪ್ಲಸ್ ಬರುತ್ತೆ ಅದು ಒಂದೊಂದು ಕಾಲಮ್ ಅಂತ. ಆದ ತಕ್ಷಣವೇ ನೀವು ಎಂಟರ್ ಹೊಡೆದ್ರೆ ಈ ರೀತಿ ರೆಡಿಮೇಡ್ ಟೇಬಲ್ ಫಾರ್ಮ್ಯಾಟ್ ಬರ್ತದೆ. ನೀವು ಟ್ಯಾಬ್ ಹಾಕೋ ಮೂಲಕ ಎಷ್ಟು ರೋಸ್ಗಳು ಬೇಕು ಅಷ್ಟು ರೋಸ್ಗಳನ್ನು ತೊಗೊಳೋದ್ರ ಜೊತೆಗೆ ಅದನ್ನು ವೈಡ್ ಅಂದರೆ ವಿಂಡೋ ಸೈಜ್ಗೆ ಅದನ್ನು ತೊಗೊಂಬರ್ಬೋದು. ನೋಡಿ ಇದು ಎಷ್ಟು ಈಸಿ ಇದೆ ಅಂತ ಹೇಳಿ ವರ್ಕು. ಈಗ ನೋಡಿ, ಇದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಹಾಕ್ತಾ ಹೋದರೆ ನಿಮಗೆ ಸಣ್ಣ ವೈಡ್ ಆಫ್ ಕಾಲಮ್ ಬರ್ತದೆ. ಅದನ್ನು ನೀವು ಮತ್ತೆ ಡ್ರ್ಯಾಗ್ ಮಾಡೋದ್ರ ಮೂಲಕ ವಿಡ್ತನ್ನು ಜಾಸ್ತಿ ಮಾಡ್ಕೋಬೋದು. ಇದು ಕೂಡ ಈಸಿನೇ. ಅಂದರೆ ನೀವು ಮೈನಸ್ ಮೈನಸ್ ಹಾಕ್ಕೊಂಡು ಕೂತ್ಕೊಳ್ಳೋ ಬದಲಿ ಆ್ಯಂಡ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಹಾಕ್ತಾ ನೀವು ಎಂಟರ್ ಹೊಡೆದ್ಬಿಟ್ರೆ ನಿಮಗೆ ಎಷ್ಟು ಪ್ಲಸ್ ಮೈನಸ್ ಹಾಕಿರ್ತೀರಿ ಅಷ್ಟು ಕಾಲಮ್ಸ್ಗಳು ಆಟೋಮೆಟಿಕ್ಲಿ ಬಂದುಬಿಡ್ತದೆ. ನೋಡಿ ಎಂಥ ಈಸಿ ಟಿಪ್ಸ್ ಅಂತಂದರೆ ನೀವು ಇನ್ಸರ್ಟಿಗೆ ಹೋಗಬೇಕಾಗಿಲ್ಲ. ಜಸ್ಟ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಹಾಕಿದರೆ ಸಾಕು. ಎಂಟರ್ ಹೊಡೆದ ತಕ್ಷಣವೇ ನಿಮಗೆ ಅಷ್ಟು ಕಾಲಮ್ಸ್ಗಳು ನಿಮಗೆ ಪಟ್ ಅಂತ ಇಮಿಡಿಯೇಟಲ್ಲಿ ನಿಮಗೆ ಡ್ರಾ ಆಗಿಬಿಟ್ಟಿರುತ್ತೆ. ನೀವು ಅದನ್ನು ವೈಡ್ ಮಾಡಿಕೊಂಡು ಮತ್ತು ಟ್ಯಾಬ್ ಹಾಕೋದ್ರ ಮೂಲಕ ಎಷ್ಟು ರೋಸ್ ಬೇಕೋ ಅಷ್ಟು ರೋಸ್ಗಳನ್ನು ತೊಗೋಬೋದು. ನೋಡಿದಿರಲ್ಲ ಎಷ್ಟು ಈಸಿಯಾಗಿ ನಾವು ಟೇಬಲನ್ನು ಇಮಿಡಿಯೇಟಾಗಿ ಹಾಕೋಬೋದು ಅಂತ ಹೇಳಿ. ಅದೇ ರೀತಿ ನಾನು ನಿಮಗೆ ಇನ್ನೊಂದು ಟಿಪ್ಪನ್ನು ಕೊಡ್ತಾ ಇದ್ದೀನಿ. ಇಟ್ಸ್ ಸೆಕೆಂಡ್ ಟಿಪ್ ಅಂತಲೇ ಹೇಳ್ಬೋದು. ಟಿಪ್ ನಂಬರ್ 2 MS ವರ್ಡಲ್ಲಿ ಯೂಸ್ ಆಗ್ತಕ್ಕಂಥದ್ದು. ನಾವು ಹೇಗೆ ಚೇಂಜ್ ಕೇಸ್ ಲೆಟರನ್ನು ಅಂದರೆ ಚೇಂಜ್ ಲೆಟರ್ ಕೇಸ್ ಅಂತ ಹೇಳ್ತೇವೆ. ನಿಮಗೆ ಹೋಮ್ ಟ್ಯಾಬಲ್ಲಿ ಚೇಂಜ್ ಕೇಸ್ ಆಪ್ಷನ್ ಗೊತ್ತಿದೆ ನಿಮಗೆ. ಚೇಂಜ್ ಕೇಸ್ ಆಪ್ಷನಲ್ಲಿ ಏನು ಬರುತ್ತೆ ನೋಡಿ, ಹೋಮ್ ಟ್ಯಾಬಲ್ಲಿ ಚೇಂಜ್ ಕೇಸ್ ಆಪ್ಷನಲ್ಲಿ ನಮಗೆ ಫಾಂಟ್ ಗ್ರೂಪಲ್ಲಿ ನಿಮಗೆ ಚೇಂಜ್ ಕೇಸ್ ಬರುತ್ತೆ. ಹೋಮ್ ಟ್ಯಾಬ್ನ ಫಾಂಟ್ ಗ್ರೂಪಲ್ಲಿ ಚೇಂಜ್ ಕೇಸ್ ಬರುತ್ತೆ. ಆ ಚೇಂಜ್ ಕೇಸಲ್ಲಿ ಸೆಂಟೆನ್ಸ್ ಕೇಸ್ ಇದೆ, ಮತ್ತು ಲೋವರ್ ಕೇಸ್ ಇದೆ, ಅಪ್ಪರ್ ಕೇಸ್ ಇದೆ, ಮತ್ತು ಕ್ಯಾಪಿಟಲೈಸ್ ಈಚ್ ವರ್ಡ್ ಇದೆ, ಟಾಗಲ್ ಕೇಸ್ ಇದೆ. ಹೀಗೆ 5 ಕೇಸ್ಗಳಲ್ಲಿ ನಾವು ಟೈಪ್ ಮಾಡಿರೋ ಮ್ಯಾಟರನ್ನು ಇಮಿಡಿಯೇಟಾಗಿ ಚೇಂಜ್ ಮಾಡುವಂಥ ಆಪ್ಷನ್ ಇದು. ಇಲ್ಲಿ ನೋಡಿ, ನಾನು ನಿಮಗೆ ಸ್ಯಾಂಪಲ್ ಟೆಕ್ಸ್ಟ್ ಮೂಲಕ ಇದನ್ನು ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ಟೆಕ್ಸ್ಟನ್ನು ಹಾಕ್ಕೊಂಡು ನಿಮಗೆ ಈ ಥರ ಟೆಕ್ಸ್ಟ್ ಬಂದಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಟೆಕ್ಸ್ಟ್ ಬಂದ್ಬಿಟ್ಟು ಸೆಂಟೆನ್ಸ್ ಕೇಸಲ್ಲಿದೆ. ವೈ? ಬಿಕಾಸ್ ದ ಫಸ್ಟ್ ಇನಿಷಿಯಲ್ ಲೆಟರ್ ಹ್ಯಾಸ್ ಕೇಮ್ ಇನ್ ದ ಕ್ಯಾಪಿಟಲ್ ಲೆಟರ್. ಇದಕ್ಕೆ ನಾವು ಸೆಂಟೆನ್ಸ್ ಕೇಸ್ ಅಂತ ಕರಿತೀವಿ. ಓಕೆ, ಸೆಂಟೆನ್ಸ್ ಕೇಸ್ ಅಂದರೆ ಇನಿಷಿಯಲ್ ಫಸ್ಟ್ ಲೆಟರ್ ವಿಲ್ ಬಿ ಕ್ಯಾಪಿಟಲ್. ಅದೇ ರೀತಿ ನೀವು ಅದನ್ನು ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ಆಲ್ ಲೆಟರ್ ವಿಲ್ ಕಮ್ ವಿತ್ ಅ ಸ್ಮಾಲ್ ಲೆಟರ್ ಅಂತ ಹೇಳ್ತೇವೆ. ಅದೇ ರೀತಿ ನೀವು ಅಪ್ಪರ್ ಕೇಸ್ಗೆ ಹಾಕಿದಾಗ ಅಬ್ಸರ್ವ್ ಮಾಡಿ, ಆಲ್ ಲೆಟರ್ಸ್ ವಿಲ್ ಕಮ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಅಂತ ಹೇಳ್ತೇವೆ. ಇನ್ ದ ಸೇಮ್ ವೇ ಅಲ್ಲಿ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಇದೆ. ಆ ಹೆಸರೇ ಹೇಳುವಂಗೆ ಶಬ್ದದ ಪ್ರತಿ ವರ್ಡು ಕೂಡ ವಿಲ್ ಕಮ್ ಆ್ಯಸ್ ಅ ಕ್ಯಾಪಿಟಲ್ ಲೆಟರ್. ಅದೇ ರೀತಿ ನೆಕ್ಸ್ಟ್
ಟಾಗಲ್ ಕೇಸ್ ಅಂತ ಬರ್ತದೆ. ಕೇಸಲ್ಲಿ ಒಟ್ಟು 5 ಕೇಸಸ್ ಇದೆ. ಟಾಗಲ್ ಕೇಸ್ ವಿಲ್ ಬಿ ಕನ್ವರ್ಟ್ ಇನ್ ಟು ದ ಇನಿಷಿಯಲ್ ಲೆಟರ್ ಫ್ರಮ್ ಸ್ಮಾಲ್ ಲೆಟರ್ ಅಂತ ಹೇಳ್ತೇವೆ. ಸೊ ಈಚ್ ಲೆಟರ್ ನೋಡಿ ಸ್ಮಾಲ್ ಲೆಟರಲ್ಲಿ ಬಂದಿದೆ ಆ್ಯಂಡ್ ರೆಸ್ಟ್ ಆಲ್ ಬಿ ಕ್ಯಾಪಿಟಲ್ ಲೆಟರ್ ಅಂತ. ಸೊ ಇದನ್ನು ಚೇಂಜ್ ಕೇಸ್ ಆಪ್ಷನ್ ಅಂತ ಹೇಳ್ತೇವೆ. ಸೊ ಈ ಚೇಂಜ್ ಕೇಸ್ ಆಪ್ಷನ್ನ ಅಲ್ಲಿ ಹೋಗಿ ಮಾಡೋ ಬದಲಿ ಶಾರ್ಟ್ ವೇ ಅಂತ ಹೇಳ್ತೇವೆ. ಶಾರ್ಟ್ಕಟ್ ಕೀಗಳ ಮೂಲಕನೂ ಕೂಡ ನಾವು ಆಪ್ರೇಟ್ ಮಾಡ್ಬೋದು. ದಟ್ ಈಸ್ ಅ ಶಿಫ್ಟ್ F3 ಅಂತ ಹೇಳ್ತೇವೆ. ಶಿಫ್ಟ್ F3 ಯೂಸ್ ಮಾಡೋದ್ರ ಮೂಲಕ ಇಮ್ಮಿಡಿಯೇಟಾಗಿ ಒಂದೇ ಟಿಪ್ಪಲ್ಲೇ ನೀವು ಏನು ಮಾಡ್ತಿದ್ದೀರಿ, ಸೊ ಶಿಫ್ಟ್ F3 ಹಾಕಿದ ತಕ್ಷಣ ಕ್ಯಾಪಿಟಲ್ ಲೆಟರ್ ಬಂದ್ಬಿಡ್ತು, ಅಂದರೆ ಅಪ್ಪರ್ ಕೇಸ್ ಬಂದ್ಬಿಡ್ತು. ಮತ್ತು ಶಿಫ್ಟ್ F3 ಹಾಕಿದರೆ ಲೋವರ್ ಕೇಸ್ ಬಂದ್ಬಿಡ್ತು, ಸ್ಮಾಲ್ ಲೆಟರ್ ಎಲ್ಲ ಆಲ್ ಲೆಟರ್ಸ್. ಸೊ ದೆನ್ ಮತ್ತೆ ಅಗೇನ್ ಸೆಂಟೆನ್ಸ್ ಕೇಸ್. ಹೀಗೆ ನೀವು 3 ಕೇಸಸ್ಗೆ ಸ್ವಿಚ್ ಆಗ್ಬೋದು ವಿತ್ ದ ಹೆಲ್ಪ್ ಆಫ್ ಶಿಫ್ಟ್ F3 ಕೀ ಅಂತಲೇ ಹೇಳ್ತೇವೆ. ಸೊ ಇದು ಕೂಡ ನಿಮ್ಗೆ ಇಮಿಡಿಯೇಟ್ ಟೈಪ್ ಮಾಡಿರೋದು ನಿಮಗೆ ಸ್ಮಾಲ್ ಲೆಟರಲ್ಲಿ ಇದೆ ಬೇಡಪ್ಪ ಅಂದರೆ ನೀವು ಶಿಫ್ಟ್ F3 ಹಾಕೋದ್ರ ಮೂಲಕ ಇಮಿಡಿಯೇಟಾಗಿ ಅಪ್ಪರ್ ಕೇಸ್ಗೆ, ಇಮಿಡಿಯೇಟಾಗಿ ಸೆಂಟೆನ್ಸ್ ಕೇಸ್ಗೆ, ಇಮಿಡಿಯೇಟಾಗಿ ಲೋವರ್ ಕೇಸ್ಗೆ ನಾವು ಸ್ವಿಚ್ ಆಗ್ಬೋದು. ಸೊ ಈ ಟಿಪ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ. ಮತ್ತಷ್ಟು ಟಿಪ್ಪನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನುವರೆಗೂ ನನ್ನ BNS ಟೆಕ್ ಗುರು ಕ್ಲಾಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮಾಡೋದ್ರ ಮೂಲಕ ನಾನು ಹಾಕೋ ನೆಕ್ಸ್ಟ್ ವಿಡಿಯೋದ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.